ಎಲ್ಲರಿಗೂ ನಮಸ್ಕಾರ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ವಿತ್ ರಚನಾ. 15th ವಿಡಿಯೋ. ಈ ವಿಡಿಯೋ ಅಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ ಅಂದರೆ ಏನು, ವಾಟ್ ಇಸ್ ಗ್ರಾಮರ್, ಅದು ಯಾಕೆ ಮುಖ್ಯ, ವೈ ಇಸ್ ಇಟ್ ಇಂಪಾರ್ಟೆಂಟ್, ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು, 8 ಮುಖ್ಯ ಭಾಗಗಳು ಯಾವುದು, ಅದನ್ನು ಸರಳವಾಗಿ ಕಲಿಯೋಣ. ವಾಟ್ ಇಸ್ ಗ್ರಾಮರ್? ಗ್ರಾಮರ್ ಅಂದರೆ ಏನು? ಗ್ರಾಮರ್ ಅಂದರೆ ಭಾಷೆಯ ನಿಯಮಗಳು. ನಿಯಮ ಅಂದರೆ ರೂಲ್ಸ್. ವರ್ಡ್ಸ್ಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡುವ ನಿಯಮಕ್ಕೆ ಗ್ರಾಮರ್ ಅಂತ ಹೇಳ್ತಾರೆ. ಗ್ರಾಮರ್ is the set of rules that helps us use words correctly to form meaningful sentences in a language. ಎಕ್ಸಾಂಪಲ್, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಹೇಳೋಕೆ ಐ ಸ್ಕೂಲ್ ಗೋ ಅಂದರೆ ತಪ್ಪಾಗತ್ತೆ. ಯಾಕಂದರೆ ನೀವು ಕನ್ನಡ ವರ್ಡ್ಸ್ನ ಡೈರೆಕ್ಟಾಗಿ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಐ ಗೋ ಟು ಸ್ಕೂಲ್, ಐ ಗೋ ಟು ಸ್ಕೂಲ್ ಇಸ್ ದ ಕರೆಕ್ಟ್ ಸೆಂಟೆನ್ಸ್. ಸೊ ಗ್ರಾಮರ್ ನಮಗೆ ಈ ಥರ ಕರೆಕ್ಟಾಗಿ ವರ್ಡ್ಸ್ನ ಜೋಡಿಸಿ ಸರಿಯಾದ ಸೆಂಟೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇಂಗ್ಲೀಷ್ ಮಾತಾಡೋಕ್ಕೆ ಗ್ರಾಮರ್ ಗೊತ್ತಿರಲೇಬೇಕಾ? ಇಲ್ಲ, ಬೇಕಿಲ್ಲ. ನಿಮಗೆ ಸಿಂಪಲ್ ವರ್ಡ್ಸ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡೋಕ್ಕೆ ಬಂದರೆ ಸಾಕು. ಗ್ರಾಮರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಮೊದಲು ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕು. ಸೊ ಈ ವಿಡಿಯೋಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿಯೋಣ. ಇಂಗ್ಲೀಷಲ್ಲಿ ಟೋಟಲ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ವರ್ಡ್ಸ್ಗಳ ವಿಧಗಳು. ಇಂಗ್ಲೀಷ್ ಗ್ರಾಮರ್ನಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ನ ಹೇಗೆ ಯೂಸ್ ಮಾಡೋದು, ಅದು ಯಾವುದು, ಏನು ಎಲ್ಲನೂ ಈ ವಿಡಿಯೋಲಿ ಕಲಿಯೋಣ. First parts of speech is noun. Noun is the name of a person, place, animal or thing. ಅಂದರೆ ಹೆಸರು, ಸ್ಥಳದ ಹೆಸರು, ಅನಿಮಲ್ ಹೆಸರು ಅಥವಾ ಯಾವುದಾದ್ರೂ ವಸ್ತು ಹೆಸರು ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ರಮೇಶ್ ನೇಮು, ಬೆಂಗಳೂರು ಪ್ಲೇಸ್, ಡಾಗ್ ಇಸ್ ಅನಿಮಲ್, ಬುಕ್ ವಸ್ತು. ಸೊ ಇದನ್ನೆಲ್ಲ ನಾವು ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಸೆಂಟೆನ್ಸ್, ರಮೇಶ್ ಈಸ್ ಮೈ ಫ್ರೆಂಡ್. ಇದರಲ್ಲಿ ರಮೇಶ್ ನೌನ್. ಐ ಹ್ಯಾವ್ ಅ ಬುಕ್, ಬುಕ್ ಇಸ್ ನೌನ್. ಸೊ ಸುಲಭವಾಗಿ ನೆನ್ಪಿಡಬೇಕು ಅಂದರೆ ಹೆಸರು ಹೇಳುವ ಪದಕ್ಕೆ ನೌನ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ಪ್ರನೌನ್ ಅಂದರೆ ಸರ್ವನಾಮ. ಪ್ರನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಅಂದರೆ ನೌನ್ ಬದಲು ಯೂಸ್ ಮಾಡೋ ವರ್ಡ್ಸಿಗೆ ಪ್ರನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ರಮೇಶ್ ಈಸ್ ಅ ಗುಡ್ ಬಾಯ್, ರಮೇಶ್ ಪ್ಲೇಸ್ ಕ್ರಿಕೆಟ್. ಎವ್ರಿ ಟೈಮ್ ರಮೇಶ್ ರಮೇಶ್ ಹೇಳೋ ಬದಲು ರಮೇಶ್ ಈಸ್ ಅ ಗುಡ್ ಬಾಯ್, ಹೀ ಪ್ಲೇಸ್ ಕ್ರಿಕೆಟ್. ಸೊ ಹೀ ಈಸ್ ಅ ಪ್ರನೌನ್. ನೀವು ಎವ್ರಿ ಟೈಮ್ ರಮೇಶ್ ಯೂಸ್ ಮಾಡೋದು ಬೇಕಿಲ್ಲ. ಹೀ ಪ್ಲೇಸ್ ಕ್ರಿಕೆಟ್ ಅಂತ ನೆಕ್ಸ್ಟ್ ಟೈಮಿಂದ ಹೀ ಅಂತ ಹೇಳ್ಕೊಂಡು ಹೋಗ್ಬೋದು. ಎಕ್ಸಾಂಪಲ್, ಐ, ಯು, ಹೀ, ಶಿ, ಹಿಟ್, ದೇ. ಥರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ವರ್ಬ್ ಅಂದರೆ ಕ್ರಿಯಾಪದ. ವರ್ಬ್ ಶೋಸ್ ಆ್ಯಕ್ಷನ್. ಅಂದರೆ ಎನಿ ಪದ ರಿಲೇಟೆಡ್ ಟು ಆ್ಯಕ್ಷನ್ಸ್ಗೆ ನಾವು ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಈಟ್ ಅಂದರೆ ತಿನ್ನು, ರನ್ ಅಂದರೆ ಓಡು, ಪ್ಲೇ ಆಟ ಆಡು, ರೈಟ್ ಅಂದರೆ ಬರಿ. ಇದೆಲ್ಲ ಆ್ಯಕ್ಷನ್ ವರ್ಡ್ಸು. ಸೊ ಅದನ್ನು ನಾವು ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಸೆಂಟೆನ್ಸ್, ಐ ಈಟ್ ರೈಸ್, ಶಿ ರೈಟ್ಸ್ ಅ ಲೆಟರ್. ಈಟ್ ಇದರಲ್ಲಿ ಕ್ರಿಯಾಪದ, ರೈಟ್ ಎಗೇನ್ ಇದರಲ್ಲಿ ಕ್ರಿಯಾಪದ. ಸೊ ದೀಸ್ ವರ್ಡ್ಸ್ ಆರ್ ಕಾಲ್ಡ್ ವರ್ಬ್. ಕೆಲಸ ಅಥವಾ ಕ್ರಿಯೆ ತೋರಿಸುವ ಪದನ ವರ್ಬ್ ಅಂತ ಹೇಳ್ತೀವಿ. ಫೋರ್ತ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಅಡ್ಜೆಕ್ಟಿವ್, ಗುಣವಾಚಕ. ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಅ ನೌನ್. ಗುಣ ಅಥವಾ ಲಕ್ಷಣ ಬಗ್ಗೆ ಹೇಳುವ ಪದಕ್ಕೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಬ್ಯೂಟಿಫುಲ್ ಗರ್ಲ್. ಗರ್ಲ್ ನೌನು, ಬ್ಯೂಟಿಫುಲ್ ಅಡ್ಜೆಕ್ಟಿವ್. ಅವಳು ತುಂಬ ಸುಂದರವಾದ ಹುಡುಗಿ ಅಂತ ಅವಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೆಕೆಂಡ್ ಎಕ್ಸಾಂಪಲ್, ಬಿಗ್ ಹೌಸ್. ಇಲ್ಲಿ ಬಿಗ್ ಅಡ್ಜೆಕ್ಟಿವ್, ಹೌಸ್ ನೌನ್. ತುಂಬ ದೊಡ್ಡ ಮನೆ ಅಂತ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಿಗ್ ಅಡ್ಜೆಕ್ಟಿವ್, ಹೌಸ್ ನೌನ್. ಥರ್ಡ್ ಎಕ್ಸಾಂಪಲ್, ರೆಡ್ ಕಾರ್. ರೆಡ್ ಅಡ್ಜೆಕ್ಟಿವ್, ಕಾರ್ ನೌನ್. ಎಕ್ಸಾಂಪಲ್ ಸೆಂಟೆನ್ಸ್, ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರೆಸ್. ಇಲ್ಲಿ ಬ್ಯೂಟಿಫುಲ್ ಡಿಸ್ಕ್ರೈಬ್ಸ್ ದ ಡ್ರೆಸ್, ಹೌ ಇಸ್ ದ ಡ್ರೆಸ್ ಅನ್ನೋದನ್ನ. ಬ್ಯೂಟಿಫುಲ್ ಇಲ್ಲಿ ಅಡ್ಜೆಕ್ಟಿವ್. ಫಿಫ್ತ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ಕ್ರಿಯೆ ಹೇಗೆ ನಡೆಯುತ್ತೆ ಎನ್ನೋದನ್ನ ಹೇಳುವ ಪದಕ್ಕೆ ಅಡ್ವರ್ಬ್ ಅಂತ ಹೇಳ್ತೀವಿ. ಅಡ್ವರ್ಬ್ ಡಿಸ್ಕ್ರೈಬ್ಸ್ ಅ ವರ್ಬ್.
ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಕಲ್ತ್ವಿ. ವರ್ಬ್ ಅಂದರೆ ಕ್ರಿಯಾಪದ, ಅಂದರೆ ರನ್, ರೈಟ್ ಅದೆಲ್ಲ. ಈಗ ಫಾಸ್ಟಾಗಿ ಓಡೋದನ್ನ, ಸ್ಲೋ ಆಗಿ ಓಡೋದನ್ನ, ಅದನ್ನು ಡಿಸ್ಕ್ರೈಬ್ ಮಾಡೋ ಪದಕ್ಕೆ ಅಡ್ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಸ್ಲೋಲಿ, ಕ್ವಿಕ್ಲಿ, ವೆಲ್ ಅಂದರೆ ಈ ರ್ಯಾನ್ ಸ್ಲೋಲಿ, ತುಂಬ ಸ್ಲೋ ಆಗಿ ಓಡ್ದ. ಈ ರ್ಯಾನ್ ಕ್ವಿಕ್ಲಿ. ಸೆಂಟೆನ್ಸ್, ಈ ರನ್ಸ್ ಫಾಸ್ಟ್. ಫಾಸ್ಟ್ ಇದರಲ್ಲಿ ಅಡ್ವರ್ಬ್. ಶಿ ಸಿಂಗ್ಸ್ ಬ್ಯೂಟಿಫುಲಿ. ಫಾಸ್ಟ್ ಮತ್ತು ಬ್ಯೂಟಿಫುಲಿ ಟೆಲ್ಸ್ ಹೌ ದ ಆ್ಯಕ್ಷನ್ ಹ್ಯಾಪನ್ಸ್. ಸೊ ಫಾಸ್ಟ್ ಮತ್ತು ಬ್ಯೂಟಿಫುಲಿ ವರ್ಡ್ ಈ ಸೆಂಟೆನ್ಸಸ್ಸಲ್ಲಿ ಅಡ್ವರ್ಬ್. ಸಿಕ್ಸ್ತ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಪ್ರಿಪೋಸಿಷನ್ ಅಂದರೆ ಸಂಬಂಧ ಸೂಚಕ ಪದ. ಸ್ಥಳ ಅಥವಾ ಸಂಬಂಧ ತೋರಿಸುವ ಪದಕ್ಕೆ ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಪ್ರಿಪೋಸಿಷನ್ ಶೋಸ್ ಪೊಸಿಷನ್ ಆರ್ ರಿಲೇಶನ್ಶಿಪ್. ಎಕ್ಸಾಂಪಲ್ ಇನ್, ಆನ್, ಅಂಡರ್, ಬಿಹೈಂಡ್ ಇದೆಲ್ಲ ಪ್ರಿಪೋಸಿಷನ್ ವರ್ಡ್ಸ್. ಎಕ್ಸಾಂಪಲ್ ಸೆಂಟೆನ್ಸ್, ದ ಬುಕ್ ಈಸ್ ಆನ್ ದ ಟೇಬಲ್. ಬುಕ್ಕು ಟೇಬಲ್ ಮೇಲಿದೆ. ದ ಕ್ಯಾಟ್ ಈಸ್ ಅಂಡರ್ ದ ಚೇರ್. ಕ್ಯಾಟ್ ಚೇರ್ ಕೆಳಗಡೆ ಇದೆ. ಸೊ ಈ ಥರ ವರ್ಡ್ಸಿಗೆ ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಸೆವೆಂತ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಕಂಜಕ್ಷನ್ ಅಂದರೆ ಸಂಯೋಜಕ ಪದ. ಎರಡು ಪದಗಳು ಅಥವಾ ವಾಕ್ಯಗಳನ್ನ ಜೋಡಿಸೋ ಪದಕ್ಕೆ ಕಂಜಕ್ಷನ್ ವರ್ಡ್ ಅಂತ ಹೇಳ್ತೀವಿ. ಕಂಜಕ್ಷನ್ ಜಾಯಿನ್ಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ಎಕ್ಸಾಂಪಲ್ ಅಂಡ್, ಬಟ್, ಆರ್, ಬಿಕಾಸ್ ಇದೆಲ್ಲ ಕಂಜಕ್ಷನ್ ವರ್ಡ್ಸ್. ಎಕ್ಸಾಂಪಲ್ ಸೆಂಟೆನ್ಸ್, ರಾಮ್ ಅಂಡ್ ಶ್ಯಾಮ್ ಆರ್ ಫ್ರೆಂಡ್ಸ್. ರಾಮ್ ಮತ್ತು ಶ್ಯಾಮ್ ಇಬ್ರು ಫ್ರೆಂಡ್ಸು ಅಂತ ಹೇಳೋಕ್ಕೆ ಅಂಡ್ ಈಸ್ ಅ ಕಂಜಕ್ಷನ್ ವರ್ಡ್. ಸೆಕೆಂಡ್ ಸೆಂಟೆನ್ಸ್, ಐ ಟ್ರೈಡ್ ಹಾರ್ಡ್ ಬಟ್ ಫೇಲ್ಡ್. ಈ ಸೆಂಟೆನ್ಸಲ್ಲಿ ಬಟ್ ಈಸ್ ಅ ಕಂಜಕ್ಷನ್ ವರ್ಡ್. ಏತ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಇಂಟರ್ಜೆಕ್ಷನ್ ಅಂದರೆ ಭಾವಸೂಚಕ ಪದ. ಭಾವನೆಗಳನ್ನ ವ್ಯಕ್ತಪಡಿಸುವ ಪದಕ್ಕೆ ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಇಂಟರ್ಜೆಕ್ಷನ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ಸ್. ಎಕ್ಸಾಂಪಲ್ ವಾವ್, ಹೋ, ಹುರ್ರೆ ಈ ಥರ ಪದಗಳಿಗೆ ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಸೆಂಟೆನ್ಸ್, ವಾವ್ ದಟ್ಸ್ ಅಮೇಝಿಂಗ್ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ವಾವ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಸೆಂಟೆನ್ಸ್, ಹುರ್ರೆ ವಿ ವಾನ್ ದ ಮ್ಯಾಚ್. ನಾವು ಮ್ಯಾಚ್ ಗೆದ್ವಿ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡುವಾಗ ಹುರ್ರೆ ಅನ್ನೋದನ್ನ ಯೂಸ್ ಮಾಡ್ತೀವಿ. ಈ ವರ್ಡ್ಸ್ನ ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. 8 ಪಾರ್ಟ್ಸ್ ಆಫ್ ಸ್ಪೀಚ್ದು ಕ್ವಿಕ್ ರಿವಿಷನ್. ಫಸ್ಟ್ ನೌನ್, ಅದು ಮೀನಿಂಗ್ ನೇಮ್ ಅಂದರೆ ನೇಮ್, ಪ್ಲೇಸ್, ಥಿಂಗ್ಗೆ ನಾವು ನೌನ್ ಅಂತ ಹೇಳ್ತೀವಿ. ಪ್ರನೌನ್ ರೀಪ್ಲೇಸಸ್ ನೌನ್ ಅಂದರೆ ನೌನ್ ಬದಲು ಯೂಸ್ ಮಾಡೋ ವರ್ಡ್ಸಿನ ಪ್ರನೌನ್ ಅಂತ ಹೇಳ್ತೀವಿ. ಥರ್ಡ್ ಇಸ್ ವರ್ಬ್ ಅಂದರೆ ಆ್ಯಕ್ಷನ್, ಕ್ರಿಯಾಪದಗಳಿಗೆ ವರ್ಬ್ ಅಂತ ಹೇಳ್ತೀವಿ. ಫೋರ್ತ್ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ನೌನ್ ಅಂದರೆ ನೌನ್ಗಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಫಿಫ್ತ್ ಅಡ್ವರ್ಬ್ ಡಿಸ್ಕ್ರೈಬ್ಸ್ ವರ್ಬ್ ಅಂದರೆ ವರ್ಬ್ ಕ್ರಿಯಾಪದನ ಡಿಸ್ಕ್ರೈಬ್ ಮಾಡೋ ವರ್ಡ್ಸಿಗೆ ಅಡ್ವರ್ಬ್ ಹೇಳ್ತೀವಿ. ಸಿಕ್ಸ್ತ್ ಇಸ್ ಪ್ರಿಪೋಸಿಷನ್ ಶೋಸ್ ಪೊಸಿಷನ್ ಅಂದರೆ ಎಲ್ಲಿದೆ ವಸ್ತು, ಲೈಕ್ ಹಿಂದೆ, ಮೇಲೆ, ಕೆಳಗೆ ಆ ಥರ ಡಿಸ್ಕ್ರೈಬ್ ಮಾಡೋ ವರ್ಡ್ಸ್ನ ಪ್ರಿಪೊಸಿಷನ್ ಅಂತ ಹೇಳ್ತೀವಿ. ಸೆವೆಂತ್ ವರ್ಡ್ ಕಂಜಕ್ಷನ್ ಜಾಯಿನ್ಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್ ಅಂದರೆ ಅಂಡ್, ಬಟ್ ಈ ಥರ ಎರಡು ವರ್ಡ್ಸ್ಗಳನ್ನ ಮಧ್ಯ ಅದನ್ನು ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡೋ ವರ್ಡ್ಸ್ನ ಕಂಜಕ್ಷನ್ ಅಂತ ಹೇಳ್ತೀವಿ. ಏಯ್ತ್ ಇಸ್ ಇಂಟರ್ಜೆಕ್ಷನ್ ಅಂದರೆ ಎಕ್ಸ್ಪ್ರೆಸಸ್ ಫೀಲಿಂಗ್ಸ್. ವಾವ್, ಹುರ್ರೆ ಈ ಥರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋ ವರ್ಡ್ಸ್ನ ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. 8 ಪಾರ್ಟ್ಸ್ ಆಫ್ ಸ್ಪೀಚ್ನ ಸಿಂಪಲ್ ಆಗಿ ಕಲ್ತ್ರಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಶನ್. ಹ್ಯಾಪಿ ಲರ್ನಿಂಗ್.